ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂದಳೆ ಅವರ ಮರಾಠಿ ಮೂಲದ ಕತೆ ರಾವಣ ರಾಕ್ಷಸರ ರಾಜ. ಈ ಕಥೆಯನ್ನು ಕೇಳ್ತಾ ಇದ್ವಿ. ರಾವಣನಿಗೆ ಅವನ ತಂದೆಯಿಂದ ತಿರಸ್ಕಾರ ಸಿಕ್ಕತ್ತೆ. ಇವನು ಅಸುರ ಹೆಣ್ಮಗಳಿಗೆ ಹುಟ್ಟಿದವನು ಅಂತ ಹೇಳಿಬಿಟ್ಟು, ಜೊತೆಗೆ ಇವನ ಅಜ್ಜ ಬರ್ತಾರೆ. ಇವ್ರ ಜೊತೆಗೆ ಒಂದು ಸಣ್ಣ ಘರ್ಷಣೆ ಆಗುತ್ತೆ. ಆನಂತರ ಇವರನ್ನೆಲ್ಲ ತಾನು ಕರ್ಕೊಂಡು ಹೋಗ್ತೀನಿ ಅಂತ ಇವನ ತಾಯಿಯ ತಂದೆ ಹೇಳ್ತಾರೆ. ಎಲ್ಲರೂ ತಂದೆಯ ಅಂದರೆ ಅಜ್ಜನ ಹುಟ್ಟೂರ ಕಡೆ ಹೊರಡ್ತಾರೆ. ಇದ್ರ ಮಧ್ಯೆ ತಂದೆಯನ್ನು ಕೇಳ್ತಾನೆ, ನಾವು ಆರ್ಯರ ಅಂತ ಕೇಳಿದಾಗ, ಅಲ್ಲ ನೀವು ಅನಾರ್ಯರು ಅಂತ ಕೂಡ ಆತ ಹೇಳ್ತಾನೆ. ಇದರಿಂದ ನೊಂದುಕೊಂಡ ರಾವಣ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾನೆ. ತಾಯಿಗೆ ಅದರಿಂದ ಮತ್ತು ಬೇಜಾರಾಗತ್ತೆ. ಆನಂತರ ಅವರು ಆ ಸ್ಥಳವನ್ನು ಬಿಟ್ಟು ತಂದೆಯ ಅಂದರೆ ಅಜ್ಜನ ಸ್ಥಳಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಇವರ ತಂದೆಯ ತಂದೆ ಪೌಲಸ್ತ್ಯನ ಆಶ್ರಮ ಸಿಕ್ಕತ್ತೆ. ಆತನನ್ನು ಭೇಟಿ ಮಾಡೋಕ್ಕೆ ಅಂಥೇಳಿ ಹೋಗ್ತಾರೆ. ಅಲ್ಲಿ ತನ್ನ ಮನಸ್ಸಿನ ದುಗುಡವನ್ನೆಲ್ಲ ರಾವಣ ಹೇಳ್ಕೊಳ್ತಾನೆ. ಆಗ ಆ ಅಜ್ಜ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಅವನ ಶ್ರೇಷ್ಠತೆ ಅನ್ನೋದು ಅವನ ಸಾಮರ್ಥ್ಯ, ಶ್ರಮ, ಬುದ್ಧಿವಂತಿಕೆಯಿಂದ ನಿರ್ಧಾರವಾಗತ್ತೆ. ಒಂದು ಕುಲಕ್ಕೆ ನೀವು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅಂತ ಮೊಮ್ಮಗನ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕಥೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ನಾನು ಅಜ್ಜನ ಪ್ರಶ್ನೆಯನ್ನು ನಿರ್ಲಕ್ಷ್ಯ ಮಾಡ್ತಾನೆ ಕೇಳಿದೆ, ಅಜ್ಜ, ನಮ್ಮ ಅಪ್ಪನ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಆಗ್ಬೇಕು ಹೇಳಿ ಅಂತ. ಆಗ ಆತ ಹೇಳಿದ್ರು, ನೋಡು, ವಿಶ್ರವ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಅವನು ನಿಮ್ಮ ಜೊತೆ ಯಾವತ್ತೂ ಕೆಟ್ಟದಾಗೇನು ವರ್ತಿಸ್ಲಿಲ್ಲ. ಶಾಸ್ತ್ರಗಳು ನಿಮಗೆ ಅನುಮತಿಸೋದಿಲ್ಲ ಅಂತ ತಿಳಿದಿದ್ರು ಕೂಡ ಅವನು ನಿಮಗೆ ವೇದಗಳು ಮತ್ತು ಯಜ್ಞಗಳನ್ನು ಕೂಡ ಕಲಿಸ್ಕೊಟ್ಟ. ಎಲ್ಲ ರೀತಿಯ ಜ್ಞಾನಕ್ಕೆ ಪ್ರವೇಶವನ್ನು ಕೊಟ್ಟ. ಹಾಗಾಗಿ ಅವನು ಇದೆಲ್ಲ ಮಾಡಿರೋದನ್ನು ನಾವು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಗ ಅಜ್ಜ ತನ್ನ ಮಗನ ಪರವಾಗಿ ನಿಂತಿರೋದು ಅಂತ ನಾನು ಭಾವಿಸ್ಕೊಂಡೆ. ಅಜ್ಜ ಹೇಳ್ತಾನೆ ಇದ್ರು, ನೀವು ಆರ್ಯ ಅನ್ನೋ ಸ್ಮೃತಿಗಳನ್ನು ನಿರಾಕರಿಸಿದ್ರು ಕೂಡ ನೀವು ಪೌಲಸ್ತ್ಯನ ಕುಟುಂಬಕ್ಕೆ ಸೇರಿದವರು ಅನ್ನೋದನ್ನು ಯಾವತ್ತೂ ಮರಿಬೇಡಿ. ನನ್ನ ರಕ್ತ ನಿಮ್ಮ ರಕ್ತ ನಾಳಗಳ ಮುಖಾಂತರ ಹರಿತಾ ಇದೆ ಅಂತ ಹೇಳಿದ್ರು. ಇವರ ಈ ಉತ್ತರದಿಂದ ನನಗೆ ಸಮಾಧಾನ ಆಯಿತು, ಸ್ವಲ್ಪ ತೃಪ್ತಿನೂ ಆಯಿತು. ನಾನು ಇನ್ನೂ ಸ್ವಲ್ಪ ಅಸಮಾಧಾನಗೊಂಡೆ. ಹೇಳಿದೆ, ಅಜ್ಜ, ನಮ್ಮ ಮಿಶ್ರ ರಕ್ತ ನಮ್ಮೆಲ್ಲರ ಗೌರವವನ್ನು ಹಾಳು ಮಾಡ್ತಾ ಇದೆ ಅಲ್ವಾ ಅಂತ. ಅಜ್ಜ ಹೇಳಿದ್ರು, ದಶಗ್ರೀವ, ಗೌರವ ಅಂದ್ರೇನಪ್ಪ, ನೀನು ಮೊದಲು ಅರ್ಥ ಮಾಡ್ಕೊ. ಗೌರವ ಅನ್ನೋದು ಸ್ವಾರ್ಥದ ಚಿಂತನೆಯಿಂದ ನಾಶ ಆಗುತ್ತೆ ಹೊರತು ಮಿಶ್ರ ರಕ್ತದಿಂದ ಅಲ್ಲ. ಒಬ್ಬನು ಸಾಧಿಸಿರೋ ಸಾಧನೆಯಿಂದ ಹೆಮ್ಮೆ ಬೆಳಿಬೇಕು. ಮತ್ತು ಹೆಮ್ಮೆಗಿಂತ ಹೆಚ್ಚಾಗಿ ಆತ್ಮದಲ್ಲಿ ವಿಶ್ವಾಸ ಬಹಳ ಮುಖ್ಯವಾಗಿರಬೇಕು. ಸಾಧನೆ ಅನ್ನೋದು ಒಬ್ಬರ ಸ್ವಯಂ ಅಪಮೌಲ್ಯಕ್ಕೆ ಸೀಮಿತ ಆಗಿದೆಯೇ ಹೊರತು ಒಬ್ಬರ ಕುಲದಿಂದ ಅಲ್ಲ. ಅದಕ್ಕಾಗಿ ನಿಮ್ಮ ಹೆಮ್ಮೆಗೆ ಧಕ್ಕೆ ಆಗಿದ್ರೂ ಕೂಡ ನಿಮ್ಮ ಮೇಲಿನ ನಂಬಿಕೆಯನ್ನು ನೀವು ಯಾವತ್ತೂ ಕೈ ಬಿಡಬೇಡಿ ಅಂತ. ಅಜ್ಜ ಹೇಳಿದ ಈ ಮಾತು ನನ್ನ ನೋವನ್ನು ಸ್ವಲ್ಪ ಕಡಿಮೆ ಮಾಡಿತು. ಅಜ್ಜ ಏನೋ ನಮ್ಮನ್ನು ತಮ್ಮ ವಂಶದವರು ಅಂತ ಸ್ವೀಕರಿಸಿದ್ರು. ಆದರೆ ಅವನು ಒಪ್ಕೊಂಡ್ರೆ ಏನು ಉಪಯೋಗ? ನಮ್ಮಮ್ಮ ಮತ್ತು ನನ್ನ ಚಿಕ್ಕಮ್ಮಗಳು ಎದುರಿಸಿರೋ ದೌರ್ಜನ್ಯದ ಬಗ್ಗೆ ಏನು? ಈ ಥರ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಕುಂಭ ನನ್ನ ಕಡೆ ನೋಡ್ತಾ, ನಿನ್ನ ಸಂದೇಹಗಳು ಮುಗ್ದಿವ್ಯಾ, ಇನ್ನೂ ಇದೆಯಾ ಅಂತ. ಆಗ ನಾನು ಹೇಳಿದೆ, ಅಜ್ಜ, ನಮ್ಮಮ್ಮ ಎದುರಿಸಿದ್ದಕ್ಕೆ ನಾನು ಸೇಡು ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವನು ಅಂದರೆ ಅಜ್ಜ ಹೇಳಿದ್ರು, ಏನಪ್ಪ, ಯಾರಿಂದ ಪ್ರತೀಕಾರ ಮಾಡಬೇಕು ಅಂತ ಹೊರಟಿದೆಯಾ? ವಿಶ್ರವನ ಮೇಲ ಅಥವಾ ಕುಬೇರನ ಮೇಲ? ಅವರನ್ನು ಕೊಲ್ಲೋ ಮುಖಾಂತರ ನಿಮಗೇನಾದರೂ ನ್ಯಾಯ ಸಿಕ್ಕತ್ತೇನೋ? ಇಲ್ವಲ್ಲ. ಭೂತಕಾಲ ಅನ್ನೋದು ಪ್ರತೀಕಾರದಿಂದ ಏನೂ ಬದಲಾಗೋದಿಲ್ಲ. ಏನಾದರೂ ಬದಲಾಗೋದಾದರೆ ಪ್ರತೀಕಾರ ಅನ್ನೋದು ವ್ಯತ್ಯಾಸವನ್ನೇ ಉಂಟು ಮಾಡಿಬಿಡುತ್ತೆ. ಪ್ರತೀಕಾರದ ಭಾವನೆಯಿಂದ ಉರಿತಾ ಇರುವನು ಒಳಗಿಂದ ತನ್ನನ್ನು ತಾನೇ ಸುಟ್ಕೊಳ್ತಾನೆ ಮತ್ತು ಅದರಿಂದ ಯಾವತ್ತೂ ಅವನು ಶ್ರೇಷ್ಠ ಆಗೋಕ್ಕೆ ಸಾಧ್ಯವೂ ಇಲ್ಲ. ಅಂತಹ ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ನಿಮಗಾಗಿ ಏನಾದರೂ ಶ್ರೇಷ್ಠತೆಯನ್ನು ಸಾಧಿಸೋಕ್ಕೆ ನಿಮ್ಮ ಶಕ್ತಿಯನ್ನು ವಿನಿಯೋಗಿಸ್ರಿ ಅಂತ. ಈ ಮಾತು ನನ್ನ ಮನಸ್ಸನ್ನು ತಟ್ಟಿತು. ಜೊತೆಗೆ ನನ್ನ ಕೋಪನ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನಾನು ಕೇಳಿದೆ ಅಜ್ಜನ, ಅಜ್ಜ, ಹಾಗಾದರೆ ನಾವೇನು ಮಾಡಬೇಕೀಗ? ನಾವು ಎಲ್ಲರಿಗಿಂತ ಶ್ರೇಷ್ಠರಾಗಬೇಕು ಅಂತ ಬಯಸ್ತೀವಿ. ಈ ಎಲ್ಲ ಅವಮಾನಗಳಿಂದ ನಾವು ಸುಟ್ಟು ಹೋಗಿದ್ದೀವಿ. ನಾವು ಮಿಶ್ರ ರಕ್ತದ ಜೀವನವನ್ನು ನಡೆಸೋಕ್ಕೆ ಸಾಧ್ಯನೇ ಇಲ್ಲ ತಾತ ಅಂತ ಅಂದೆ. ಅಜ್ಜ ಹೇಳಿದ್ರು,
ದಶಗ್ರೀವ ದೇವರು, ಆರ್ಯರು, ಅನಾರ್ಯರು ಈ ಥರ ಅವರ ಮೂಲವನ್ನು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ರೆ ಈ ಕುಲಗಳಲ್ಲಿ ಯಾವುದು ಕೂಡ ಪರಿಶುದ್ಧವಾಗಿ ಕಂಡು ಬರೋದಿಲ್ಲ. ಯಾಕೆ ಗೊತ್ತಾ? ಅವರೆಲ್ಲರ ರಕ್ತನಾಳಗಳಲ್ಲೂ ಕೂಡ ಮಿಶ್ರ ರಕ್ತ ಇದೆ. ನಮ್ಮ ಪರಿಶುದ್ಧತೆ ಬಗ್ಗೆ ನಾವು ಸಂಪೂರ್ಣವಾಗಿ ಖಚಿತವಾಗಿರಲು ಸಾಧ್ಯ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆದ್ರಿಂದಲೇ ನೀವು ಕುಲದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಈಗ ದೇವರುಗಳ ಮೊದಲನೇ ತಾಯಿ ಅಂದರೆ ಅದಿತಿ, ದಿತಿ, ಧನು. ಇವರ ಮುಖಾಂತರವಿಂದಲೇ ದೇವರು, ದೈತ್ಯರು, ದಾನವರು ಅಂತ ಕೂಡ ಗುರುತಿಸಿದ್ದಾರೆ. ನಿಮ್ಮ ಅಪ್ಪ ಕುಲವನ್ನು ಆನುವಂಶಿಕವಾಗಿ ಪಡಿಬೇಕು ಅನ್ನೋ ನಿಮ್ಮ ಒತ್ತಾಯ ಅರ್ಥಹೀನವಾಗಿದೆ ಅಂಥೇಳಿ ಹೇಳ್ತಾನೆ. ನಮ್ಮನ್ನೇ ಅಜ್ಜ ಗಮನಿಸ್ತಾ ಇದ್ರು. ಆಗ ಅಜ್ಜ ಮತ್ತೆ ಹೇಳಕ್ಕೆ ಶುರು ಮಾಡಿದ್ರು, ನೋಡು, ನಿಮ್ಮಮ್ಮ ಮತ್ತು ಅವಳ ಸಹೋದರಿಯರು ಅನುಭವಿಸಿದ್ದು ಅವರ ಹಣೆ ಬರಹದ ಒಂದು ಭಾಗ ಅಂತ ಅನ್ಕೋ. ಸೇಡು ತೀರಿಸ್ಕೊಳ್ಳೋ ಬದಲು ನಿನ್ನ ಸಾಧನೆಗಳ ಮುಖಾಂತರ ಮುಂದಿನ ಪೀಳಿಗೆಗೋಸ್ಕರ ಒಂದು ಹೊಸ ಕುಲವನ್ನು ನಿರ್ಮಾಣ ಮಾಡು. ಕುಲದಿಂದಾಗಿ ಯಾರೂ ಸೋಲನ್ನು ಎದುರಿಸೋದಿಲ್ಲ. ನಿಜವಾದ ಸೋಲು ಇರೋದು ಮನಸ್ಸಿನಲ್ಲಿ ದೂರುಗಳನ್ನು ತುಂಬಿಕೊಂಡು ಯಾವುದೇ ನೈಜ ಹೋರಾಟ ಇಲ್ಲದೆ ಜೀವನ ಮಾಡ್ತಾರೆ ನೋಡು, ಅಂಥವರಲ್ಲಿ ನೀನು ಜ್ಞಾನ ಮತ್ತು ಸಾಧನೆಗಳಿಂದ ಎಷ್ಟು ಶ್ರೇಷ್ಠ ಆಗಬೇಕು ಅಂದರೆ ನಾವು ನಿನ್ನ ಕುಲಕ್ಕೆ ಸೇರಿದವರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಆ ಥರ ನೀನಾಗಬೇಕು. ಎರಡು ಕುಲಗಳು ಕೂಡ ಅಂದರೆ ಈಗ ಪೌಲಸ್ತ್ಯನ ಕುಲ ಮತ್ತು ಆ ಕಡೆ ನಿಮ್ಮ ತಾಯಿಯ ಕುಲ ಕೂಡ ನಿಮ್ಮನ್ನು ಅಪ್ಕೊಳ್ಳೋಕ್ಕೆ ಬಯಸಬೇಕು. ಆ ಥರ ನೀನು ಸಾಧನೆ ಮಾಡಬೇಕು ಅಂತ ಹೇಳಿ ಅಜ್ಜ ಮಾತು ನಿಲ್ಲಿಸಿದ್ರು. ಅವರು ನಮ್ಮ ಹತ್ರನೇ ನೋಡ್ತಾ ಹೇಳಿದ್ರು, ಮಕ್ಕಳೇ, ಈಗ ಅದೆಲ್ಲ ಬಿಟ್ಬಿಡಿ. ಈಗ ನೀವು ತಿನ್ನಬೇಕು ಮತ್ತು ವಿಶ್ರಾಂತಿ ಪಡಿಬೇಕು. ನಾನು ಸಂಜೆ ಮತ್ತಷ್ಟು ಮಾತಾಡ್ತೀನಿ ಅಂತ ಅಂದರು. ಅಜ್ಜ ಹೇಳಿದ ಹಾಗೆ ನಾವು ಆಹಾರವನ್ನು ಸೇವಿಸಿದ್ವು. ಸಂಜೆ ಆಗೋದನ್ನೇ ಕಾಯ್ತಾ ಕೂತಿದ್ವಿ. ಕುಂಭ, ವಿಭೀಷಣ, ನಾನು ಪರಸ್ಪರ ಒಂದು ಮಾತು ಆಡದೆ ಆಶ್ರಮದ ಸುತ್ತ ಅಲೆದಾಡ್ತಾ ಇದ್ವಿ. ಅಜ್ಜ ಹೇಳಿದ ಪ್ರತಿಯೊಂದು ಪದವನ್ನು ಕೂಡ ನಾನು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಅವುಗಳನ್ನೇ ಪುನರಾವರ್ತನೆ ಮಾಡ್ಕೋತಾ ಇದ್ದೆ. ಸಂಜೆ ಆಗ್ತಾ ಬಂತು. ಅಜ್ಜನ ಹತ್ರಕ್ಕೆ ಹೋದ್ವಿ. ಅವರು ತಮ್ಮ ಸಂಧ್ಯಾ ಪ್ರಾರ್ಥನೆಗಳನ್ನು ಮುಗಿಸಿದ್ದಾರೆ ಅಂತ ಅಂದ್ಕೊಂಡ್ವಿ. ತಕ್ಷಣವೇ ನಾನು ನನ್ನ ಪ್ರಶ್ನೆಗಳ ಮಾಲಿಕೆಯನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೆ. ನಾವು ಈಗ ಸ್ಥಳಾಂತರದ ಜೀವನವನ್ನು ನಡೆಸಲಿಕ್ಕೆ ಅಂತ ಆ ಶಿಕ್ಷೆಗೆ ಗುರಿಯಾಗಿದ್ದೀವಿ ಅಜ್ಜ. ನಮ್ಮ ಜೀವನದ ಈ ಹೋರಾಟದಲ್ಲಿ ನೀವು ನಮಗೆ ಸಹಾಯ ಮಾಡ್ತೀರಾ ಅಂತ ನಾನು ಕೇಳಿದೆ. ಅಜ್ಜ ನನ್ನ ಪ್ರಶ್ನೆಗೆ ನಕ್ಕರು ಮತ್ತು ಹೇಳಿದ್ರು, ನೋಡು ದಶಗ್ರೀವ, ಯಾರೂ ಸ್ಥಳಾಂತರದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ. ಚಿಟ್ಟೆ ಹೇಗೆ ಹುಟ್ಟುತ್ತೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿದ್ರು. ಗೊತ್ತು ಅಜ್ಜ, ಮರದ ತೊಗಟೆ ಮೇಲೆ ಸಣ್ಣ ಮಣ್ಣಿನ ಆವರಣವನ್ನು ಅದು ಮಾಡಿಕೊಳ್ಳುತ್ತೆ. ಅದರೊಳಗಡೆ ಹುಳ ಇರುತ್ತೆ. ಕೆಲವು ದಿನದ ನಂತರ ಅದು ಚಿಟ್ಟೆ ಆಗಿ ಹಾರಿ ಹೋಗುತ್ತೆ ಅಂತ ಕುಂಭ ನನಗೆ ತಿಳಿಯೋಕ್ಕೆ ಮೊದಲನೇ ತಾನೇ ಉತ್ತರ ಕೊಟ್ಟ. ಸರಿಪ್ಪ, ಆದರೆ ನೀವು ಯಾವತ್ತಾದರೂ ಆ ಸಣ್ಣ ಆವರಣವನ್ನು ತೆರಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂದಾಗ, ಹೌದು ಅಜ್ಜ, ನಾನು ಮಾಡಿದ್ದೆ ಅಂತ ಮತ್ತೆ ಕುಂಭನೇ ಉತ್ತರಿಸ್ದ. ಏನಪ್ಪ ಹೊರಗೆ ಬಂತು ಆ ಗೂಡಿಂದ ಅಂತ ಕೇಳಿದಾಗ, ಒಂದು ಹುಳ ಅಜ್ಜ ಅಂತ ಕುಂಭ ಉತ್ತರಿಸ್ದ. ಆಗ ಅಜ್ಜ ಹೇಳಿದ್ರು, ನೋಡು, ಇದರ ಅರ್ಥ ಆವರಣವನ್ನು ಹೊರಗಡೆಯಿಂದ ಮುರಿದ್ರೆ ಹುಳುವಾಗಿ ಉಳಿಯುತ್ತೆ. ಆದರೆ ಅದು ಒಳಗಿಂದ ಆವರಣವನ್ನು ಮುರ್ಕೊಂಡು ಬಂದರೆ ಅದು ಚಿಟ್ಟೆಯಾಗಿ ಜನಿಸುತ್ತೆ. ಈಗ ನೀವು ಇತರರನ್ನು ಅವಲಂಬಿಸಿ ಹುಳು ಆಗೋಕ್ಕೆ ಬಯಸ್ತೀರಾ ಅಥವಾ ನಿಮ್ಮ ಸ್ವಂತವಾಗಿ ಸುಂದರವಾಗಿ ಚಿಟ್ಟೆ ಆಗೋಕ್ಕೆ ಬಯಸ್ತೀರಾ? ನೀವೇ ನಿರ್ಧಾರ ಮಾಡಿಕೊಳ್ಳಿ ಅಂತ. ಆ ಅಜ್ಜ ಹೇಳಿದ ಮಾತು ನನ್ನ ದೇಹದಲ್ಲಿ ಒಂದು ರೀತಿಯ ನಡಕವನ್ನು ಉಂಟು ಮಾಡಿತು. ನಾನೀಗ ಹೊಸ ಜೀವನ ಪ್ರಜ್ಞೆಯಿಂದ ತುಂಬಿದ್ದೆ. ಅಜ್ಜ, ವೇದಗಳಲ್ಲಿ ಮತ್ತು ಪ್ರಕೃತಿಯಲ್ಲಿ ಕಲೀಲಿಕ್ಕೆ ಇರುವಂತಹ ಎಲ್ಲವನ್ನು ನಾವು ಕಲೀಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಭಾವಪರವಶನಾಗಿ ಕೇಳಿದೆ. ಅಜ್ಜ ಹೇಳಿದ್ರು, ದಶಗ್ರೀವ, ಅಷ್ಟೊಂದು ತಾಳ್ಮೆ ಕಳ್ಕೋಬೇಡ. ಬ್ರಹ್ಮಾಂಡ ಅನ್ನೋದು ಮಿತಿಗಳನ್ನು ಮೀರಿದಷ್ಟು ಜ್ಞಾನವನ್ನು ಹೊಂದಿದೆ. ವೇದಗಳು ಅನ್ನೋದು ಕಲಿಕೆಯ ಪ್ರಾರಂಭ ಅಷ್ಟೇ, ಅವೇ ಅಂತಿಮ ಅಲ್ಲ. ವೇದಗಳನ್ನು ಕಲಿತ ಮಾತ್ರಕ್ಕೇ ಒಬ್ಬ ಬುದ್ಧಿವಂತ ಆಗೋದಿಲ್ಲ. ಒಬ್ಬ ಕಲಿಬಹುದಾದದ್ದನ್ನು ಕಲಿತಾಗ ಮತ್ತು ಧ್ಯಾನ ಮತ್ತು ಆಳವಾದ ಸುದೀರ್ಘ ಆಲೋಚನೆಯ ನಂತರ ಹೊಸ ಆಲೋಚನೆಗಳಲ್ಲಿ ಅವನು ಹುಟ್ಟಿಸಿದಾಗ ಆಗ ಅವನು ಜ್ಞಾನವನ್ನು ಗಳಿಸಿದಾನೆ ಅಂತ ಹೇಳಬಹುದು. ತಾಳ್ಮೆ, ಏಕಾಗ್ರತೆ ಮತ್ತು ನಮ್ರತೆಯ ಸದ್ಗುಣಗಳನ್ನು ಹೊಂದಿದ್ರೆ ಮಾತ್ರ
ಒಬ್ಬ ನಿಜವಾದ ಬುದ್ಧಿವಂತಿಕೆಯನ್ನು ಸಾಧಿಸಬಹುದು ಅಂತ ಹೇಳ್ದ. ಅವನಿನ್ನೂ ಹೇಳೋಕ್ಕೆ ಮೊದಲೇ ನನಗೆ ಇನ್ನೊಂದು ಪ್ರಶ್ನೆ ಹುಟ್ಟಿತ್ತು. ನಾನು ಹೇಳಿದೆ, ಅಜ್ಜ, ಕಲಿಕೆಯ ಪ್ರಕ್ರಿಯೆಯನ್ನು ಹೇಗೆ ಪ್ರಾರಂಭಿಸೋದು ಅಂತ. ಅಜ್ಜ ಹೇಳಿದ್ರು, ನೋಡು, ನಿಜವಾದ ಕಲಿಕೆ ಅನ್ನೋದು ಗುರುವಿಂದ ಪ್ರಾರಂಭ ಆಗುತ್ತೆ. ಧರ್ಮ, ಶಾಸ್ತ್ರಗಳು, ಆಯುರ್ವೇದ, ಕಾವ್ಯ, ಸಂಗೀತ ಮತ್ತು ಇತರ ಎಲ್ಲವನ್ನೂ ಶಿಕ್ಷಕರಿಲ್ಲದೆ ಕಲಿಯೋದು ಅಸಾಧ್ಯ. ನೀವು ಈಗಾಗಲೇ ವೇದಗಳನ್ನು ಕಲ್ತಿದ್ದೀರಾ. ಈಗ ನಿಮಗೆ ಮತ್ತಷ್ಟು ಕಲಿಸೋಕ್ಕೆ ಗುರುವಿನ ಅಗತ್ಯ ಇದೆ ಅಂದರು. ಅಜ್ಜ, ನೀವೇ ನಮ್ಮ ಗುರುಗಳು ಅಂತ ನಾನು ಉತ್ಸಾಹದಿಂದ ಹೇಳಿದೆ. ಅವರು ನಕ್ಕರು. ನಾನು ನಿಮ್ಮ ಗುರು ಆಗಿರಬಹುದು, ಆದರೆ ನೀವು ನಿಜವಾಗ್ಲೂ ಕಲಿಕೆಗೆ ಸಮರ್ಪಿತರಾಗಿದ್ದರೆ ನಾನು ಬ್ರಹ್ಮದೇವನನ್ನು ಕೇಳ್ತೀನಿ. ಬ್ರಹ್ಮದೇವರೇನೆ ಎಲ್ಲ ಜ್ಞಾನದ ಮೂಲ ಮತ್ತು ಪ್ರಕೃತಿಯ ಶ್ರೇಷ್ಠ ವಿದ್ವಾಂಸ. ಅವರ ಆಶ್ರಮದಲ್ಲಿ ನಿಮ್ಮನ್ನು ಶಿಷ್ಯನನ್ನಾಗಿ ಅವರು ಸ್ವೀಕರಿಸಿದ್ರೆ ಅಂತಹದ್ದೇನೂ ಇಲ್ಲ. ಆದರೆ ಅದಕ್ಕಾಗಿ ನೀವು ತಯಾರಿ ಮಾಡೋಕ್ಕೆ ಇಲ್ಲಿ ವಾಸ ಮಾಡಬೇಕಾಗತ್ತೆ ಅಂತ ಅಂದರು. ಅವ್ರ ಮಾತುಗಳು ನನಗೆ ಸಂತೋಷ ಕೊಡ್ತು. ನಾನು ಕಲೀಲಿಕ್ಕೆ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದೆ. ಅಪ್ಪನ ಆಶ್ರಮದಲ್ಲಿ ಹೃದಯದಿಂದ ಕಲಿಯೋದ್ರ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು. ಅರ್ಥ ಮಾಡ್ಕೊಂಡಿರಲಿಲ್ಲ. ನಾನು ಕುಂಭಕರ್ಣ, ವಿಭೀಷಣ ವೇದಗಳನ್ನು ಕಲ್ತಿದ್ವಿ. ಖರ, ದೂಷಣ, ಮಹೋದರ ಮತ್ತು ಮಹಾಪಾಶ್ವ ಇವರುಗಳು ಚಿಕ್ಕವರಿದ್ದರು. ಆಶ್ರಮದಲ್ಲಿ ಅವರನ್ನು ಸ್ವೀಕರಿಸೋದು ಕೂಡ ಕಷ್ಟಕರವಾಗಿತ್ತು. ಅವರೆಲ್ಲರೂ ಕಲಿಬೇಕು ಅಂತ ನನಗೂ ಇಷ್ಟ ಇತ್ತು. ನಾನು ಯೋಚನೆ ಮಾಡಿದೆ, ಅಜ್ಜ, ನಾನು ಕಲೀಲಿಕ್ಕೆ ಯೋಗ್ಯನಾ ಅಂತ. ಜೊತೆಗೆ ನಾವು ಯಾವಾಗ ನಿಮ್ಮ ಹತ್ರ ಬರಬೇಕು ಅಜ್ಜ ಅಂತ ಕೇಳಿದೆ. ಶೀಘ್ರದಲ್ಲೇ ಬರಬೇಕಾಗತ್ತೆ, ಆದರೆ ಅದಕ್ಕೆ ಮೊದಲು ನೀನು ಮನಸ್ಸಿನಿಂದ ದ್ವೇಷ, ಕೋಪ, ಸೇಡಿನ ಭಾವನೆಗಳನ್ನು ತೆಗೆದುಹಾಕಬೇಕು. ನೀನು ಸೃಜನಶೀಲ ಆಲೋಚನೆಗಳಿಗೆ ಮಾತ್ರ ಸ್ಥಳಾವಕಾಶ ಕೊಡಬೇಕು. ಸೃಷ್ಟಿಕರ್ತ ಅನ್ನೋನು ವಿನಾಶಕನಿಗಿಂತ ಯಾವಾಗಲೂ ದೊಡ್ಡವನಾಗಿರ್ತಾನೆ. ನೀವು ಅನೇಕರಿಗೆ ಏನು ನೀಡಬಹುದು ಅಂತ ಯೋಚನೆ ಮಾಡಿ, ಸೃಷ್ಟಿಯ ಆನಂದ ಅನ್ನೋದು ವಿನಾಶಕ್ಕಿಂತ ಅನೇಕ ಪಟ್ಟು ಆನಂದದಾಯಕವಿರುತ್ತೆ. ಅದನ್ನು ನೀನು ತಿಳ್ಕೋಬೇಕು ಅಂತ ಅಜ್ಜ ಹೇಳ್ದ. ಮಳೆ ಮುಗಿಯೋಕ್ಕೆ ಮೊದಲು ಒಮ್ಮೆ ಬ್ರಹ್ಮದೇವರ ಆಶ್ರಮಕ್ಕೆ ಭೇಟಿ ಕೊಡ್ತೀನಿ. ಅಷ್ಟೊತ್ತಿಗಾಗ್ಲೇ ನೀವು ನಿಮ್ಮ ತಾಯಿಯನ್ನು ಭೇಟಿಯಾಗೋಕ್ಕೆ ಹೋಗಿ ಹಿಂತಿರುಗಿ ಬರಬೇಕು. ಅಲ್ಲೇ ಇರಬೇಕು, ಸ್ವಲ್ಪ ವಿಶ್ರಾಂತಿ ಪಡಿಬೇಕು. ನೆನ್ಪಿಟ್ಕೊಳ್ಳಿ, ಅಸಹನೆಯಿಂದ ದೊಡ್ಡದೇನೂ ಆಗೋದಿಲ್ಲ. ಈಗಾಗಲೇ ತಡರಾತ್ರಿ ಆಗಿದೆ. ನಿಮ್ಮ ಜೊತೆ ಬಂದವರು ಊಟ ಮಾಡಿದಾರಾ ಇಲ್ವಾ ಅಂತ ನೋಡಿಬಿಟ್ಟು ಆನಂತರ ವಿಶ್ರಾಂತಿ ತಗೊಳ್ಳಿ ಅಂತ ಅಜ್ಜ ಹೇಳಿದ್ರು. ಅವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಎದ್ವಿ. ನಾನು ಪ್ರಹಸ್ತ ಮತ್ತು ಸೈನಿಕರ ಜೊತೆಗೆ ಊಟ ಮಾಡಿ ವಿಶ್ರಾಂತಿ ಪಡಿಲಿಕ್ಕೆ ಅಂತ ಮಲ್ಕೊಂಡೆ. ನನ್ನಲ್ಲೀಗ ಹೊಸ ಭರವಸೆ ಹುಟ್ಟುತ್ತಾ ಇತ್ತು. ಬ್ರಹ್ಮದೇವರ ಆಶ್ರಮ ಹೇಗಿರಬಹುದು? ಅಜ್ಜನಿಗೆ ಕಲಿಸಿದವರಂತೆ ಅವರು ಶಿಷ್ಯ ನಾನಾಗ್ತೀನಿ ಅಂತ ಹಗಲು ಕನಸನ್ನು ಕಾಣ್ತಾನೆ ಮಲ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೆ. ವಿಭೀಷಣ ಸುಲಭವಾಗಿ ನಿದ್ದೆ ಮಾಡ್ತಾ ಇದ್ದ. ಪ್ರಹಸ್ತ ಮತ್ತು ಸೈನಿಕರು ಶಿಷ್ಯರ ಜೊತೆಗೆ ಕುಟೀರದಲ್ಲಿ ವಿಶ್ರಾಂತಿ ಪಡಿತಿದ್ರು. ಕೆಲವೊಮ್ಮೆ ಆರಾಮದಾಯಕವಾದ ಸ್ಥಳ ಇದ್ರೂ ಕೂಡ ಮಲಗಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಪರಿಸ್ಥಿತಿ ಈಗ ಹಾಗೆ ಆಗಿತ್ತು. ಪಕ್ಕದಲ್ಲಿದ್ದ ಕುಂಭನನ್ನು ಕೇಳಿದೆ, ಕುಂಭ, ಮಲ್ಕೊಂಡ್ಯಾ ಅಂತ. ಇಲ್ಲ, ನಾನೊಂದು ವಿಷಯ ಕೇಳೋಣವಾ ಅಂತ ಅಂದ್ಕೊಂಡೆ ಅಂತ ಅವನು ನನ್ನ ಕಡೆ ತಿರುಗಿದ. ಹೌದಾ, ಕೇಳು ಅಂತ ನಾನಂದೆ. ಅಲ್ಲ, ನಿನಗೆ ಇದುವರೆಗೂ ಸತ್ಯ ತಿಳಿದಿರುವಾಗ ಕುಲದ ಬಗ್ಗೆ ಅಜ್ಜನನ್ನು ಮತ್ತೆ ಯಾಕೆ ಕೇಳಕ್ಕೆ ಹೋದೆ ಅಂತ ಅವನಂದ. ಅವನ ಪ್ರಶ್ನೆಯಿಂದ ನನಗೆ ಆಶ್ಚರ್ಯ ಆಯಿತು. ನಾನು ಯಾವಾಗಲೂ ಈ ಎರಡನ್ನೂ ಲಘುವಾಗಿ ಪರಿಗಣಿಸ್ತಿದ್ದೆ. ಅವರು ಸ್ವತಃ ಯೋಚಿಸಿರಬಹುದು ಅದರ ಬಗ್ಗೆ ಅನ್ನೋದನ್ನು ನಾನು ಮರೆತಿದ್ನಲ್ವಾ. ಈಗ ದೀರ್ಘ ಉಸಿರಾಡಿದೆ ಮತ್ತು ಹೇಳಿದೆ, ಕುಂಭ, ಕುಲದ ಮುಳ್ಳು ಅನ್ನೋದು ನನ್ನನ್ನು ತುಂಬ ಆಳವಾಗಿ ಚುಚ್ಚಿಬಿಟ್ಟಿದ್ಯಪ್ಪ. ಅದಕ್ಕಾಗೇ ಅದ್ರ ಬಗ್ಗೆ ಅಜ್ಜನ ಅಭಿಪ್ರಾಯ ತಿಳ್ಕೊಳ್ಳೋದು ಮುಖ್ಯ ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ಕೇಳಿದೆ. ನಮ್ಮ ಕುಲವನ್ನು ಬದಲಾಯಿಸೋ ಉದ್ದೇಶದಿಂದ ನಾನು ಅದನ್ನು ಕೇಳಲಿಲ್ಲ. ಯಾಕೆಂದರೆ ನಾವು ಅಸುರರಾಗೆ ಉಳಿತೀವಿ. ಆದರೆ ನನ್ನ ಜೀವನಕ್ಕೆ ಒಂದು ಉದ್ದೇಶವನ್ನು ಹೊಂದಿಸ್ಬೇಕಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಂತ ಅಂದೆ. ಅವನು ಹೇಳ್ದ, ದಶಗ್ರೀವ, ನಿನಗೆ ಈ ಕುಲದ ಬಗ್ಗೆ ಒಂಥರ ಗೀಳಿದೆ. ಆದ್ರಿಂದಲೇ ನಿನಗೆ ಏನು ಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕಾಗೇ ಅಜ್ಜ ಹೇಳಿದ ಯಾವುದು ನನಗೆ ಅರ್ಥನೇ ಆಗಲಿಲ್ಲ. ಈ ಕುಲ ಗಿಲ ಅವೆಲ್ಲ ಯಾಕೆ ಅಂತ ಅಂದ. ಅವನನ್ನು ನೋಡಿ ನಾನು ನಕ್ಕೆ. ನನಗೆ ಶ್ರೇಷ್ಠತೆ ಬೇಕು ಕುಂಭ ಅಂತ ನಾನಂದೆ. ಅವನು ಹೇಳ್ದ, ದಶಗ್ರೀವ, ನಾವು ಆರ್ಯರಲ್ಲ ಅನ್ನೋ ಕಾರಣಕ್ಕೆ ಬ್ರಹ್ಮದೇವರು ನಮ್ಮ ಶಿಷ್ಯತ್ವವನ್ನು ಸ್ವೀಕರಿಸದೇ ಇದ್ದರೆ ಏನಾಗುತ್ತೆ ಅಂತ ಅನುಮಾನಪಟ್ಟ.
ಇಲ್ಲ, ಹಾಗಾಗೋದಿಲ್ಲ. ಅಜ್ಜ ನಮ್ಮನ್ನು ಪೌಲಸ್ತ್ಯ ಕುಲದ ಭಾಗ ಅಂತಲೇ ಗುರುತಿಸಿದ್ದಾನೆ. ಅವನು ನಮಗೆ ತಯಾರಿ ಮಾಡೋಕ್ಕೂ ಸಹ ಸಹಾಯ ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ಥರ ಚಿಂತೆ ಮಾಡೋದನ್ನು ನಿಲ್ಲಿಸು ಅಂತ ನಾನಂದೆ. ಆಗ ಇಲ್ಲ, ನನಗೆ ಇದ್ರ ಬಗ್ಗೆ ಖಚಿತವಾಗಿ ಗೊತ್ತಾಗ್ತಿಲ್ಲ ಅಂತ ಕುಂಭ ಹೇಳ್ದ. ನಾನು ಹೇಳಿದೆ, ಕುಂಭ, ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಬಿಡು. ನಮ್ಮ ಹೋರಾಟಗಳು ಈಗ ಪ್ರಾರಂಭ ಆಗಿದೆ. ನಮಗೆ ಖಂಡಿತವಾಗ್ಲೂ ಬ್ರಹ್ಮದೇವರ ಆಶ್ರಮದಲ್ಲಿ ಅವಕಾಶ ನೀಡ್ತಾರೆ. ನಾನು ಅವನ ಭುಜದ ಮೇಲೆ ಸಾಂತ್ವನದ ಕೈ ಇಟ್ಟು ಹೇಳಿದೆ. ಆಗ ಕುಂಭ ಹೇಳ್ದ, ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಅಮ್ಮನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ನಾವು 3 ಜನ ಹೊರಟು ಹೋದರೆ ಅವಳು ನೋಡ್ಕೊಳ್ಳೋರು ಯಾರು ಅಂತ ಅವನಂದ. ಅವಳ ಬಗ್ಗೆ ನೀನು ಚಿಂತೆ ಮಾಡಬೇಡ, ಅವಳನ್ನ ನೋಡ್ಕೊಳ್ಳೋಕ್ಕೆ ಅಜ್ಜ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ. ಅಪೂರ್ಣವಾದಂತಹ ಜ್ಞಾನದ ಮುಖಾಂತರ ನಾನು ಅವಳಿಗೆ ನೀಡಿದ ಭರವಸೆಯನ್ನು ಪೂರೈಸೋಕ್ಕೆ ಸಾಧ್ಯ ಇಲ್ಲ. ಅವಳ ಕನಸನ್ನು ನನಸು ಮಾಡೋಕ್ಕೋಸ್ಕರ ನಾನು ಈ ವಿದ್ಯೆ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನಂದೆ. ಅವನು ಹೇಳ್ದ, ದಶಗ್ರೀವ, ಆಯಿತು, ನಾವು ಜ್ಞಾನ ಗಳಿಸಿದ್ವಿ ಅಂತ ಇಟ್ಕೋ, ಆಮೇಲೆ ಏನು ಮಾಡಬೇಕು? ನಾವು ಒಂದು ಆಶ್ರಮವನ್ನು ಪ್ರಾರಂಭ ಮಾಡಬೇಕಾ ಅಂತ ಅಂದ. ನನಗೆ ನಗು ಬಂತು ಅವನ ಪ್ರಶ್ನೆ ಕೇಳಿ. ನಾನು ಹೇಳಿದೆ, ಕುಂಭ, ಮೊದಲು ಕಲಿಯೋಣ. ಜ್ಞಾನ ಅನ್ನೋದು ನಮಗೆ ದಾರಿ ತೋರಿಸುತ್ತೆ. ಈಗ ಮಲಕೋ, ನಾಳೆ ಹೊಸ ಭರವಸೆಯ ಸೂರ್ಯ ಜೊತೆಗೆ ನಾವೂ ಎದ್ದೇಳೋಣ ಅಂತ ಹೇಳಿದೆ. ನಾನು ಯಾವುದೇ ಆಶ್ರಮವನ್ನು ನಡೆಸೋಕ್ಕೆ ಬಯಸೋದಿಲ್ಲ, ನಾನು ಸೇಡು ತೀರಿಸ್ಕೊಳ್ಳೋಕ್ಕೆ ಬಯಸೋದು ಅಂತ ನನಗೆ ನಾನೇ ಮನಸ್ಸಿನಲ್ಲಿ ಹೇಳಿಕೊಂಡೆ. ಪ್ರಹಸ್ತ ನನಗೆ ಎಚ್ಚರಿಕೆ ಆದಾಗ ನನ್ನನ್ನು ಎಬ್ಬಿಸಿ ಹೊರಗಡೆ ಹೋಗೋಕ್ಕಾಗಲೇ ಸಿದ್ಧವಾಗಿ ನಿಂತೇ ಬಿಟ್ಟಿದ್ದ. ಅಷ್ಟು ಕಡಿಮೆ ಅವಧಿ ನಾನು ನಿದ್ದೆ ಮಾಡಿದ್ದೆ. ಅಜ್ಜ, ನಾವು ಬೇಗ ಹಿಂತಿರುಗ್ತೀವಿ ಅಂತ ನಾನು ಮತ್ತೊಮ್ಮೆ ಅವನಿಗೆ ನಮಸ್ಕಾರ ಮಾಡಿದೆ. ಅವನ ಆಶೀರ್ವಾದ ಮಾಡ್ದ. ಜೊತೆಗೆ ಮುಗುಳ್ನಗ್ತಾ ಹೇಳ್ದ, ಮಕ್ಕಳೇ, ಶಾಂತವಾಗಿರಿ. ನಿಮ್ಮ ಮನಸ್ಸನ್ನು ದ್ವೇಷ ಮತ್ತು ಕೋಪದಿಂದ ತುಂಬಬೇಡಿ. ನೀವು ಕಲೀಲಿಕ್ಕೆ ಅಂತಿಮ ಶಿಕ್ಷಕನ ಹತ್ರಕ್ಕೆ ಹೋಗ್ತಿದ್ದೀರಾ. ಏಕೆಂದರೆ ಅವನ ನಂತರ ನಿಮ್ಗೆ ಯಾರೂ ಶಿಕ್ಷಕರು ಸಿಕ್ಕೋ ಸಾಧ್ಯತೆಗಳೇ ಇಲ್ಲ. ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿ. ತಾಳ್ಮೆ ಅನ್ನೋದು ಮನುಷ್ಯನ ಪ್ರಮುಖ ಗುಣವಾಗಿರಬೇಕು. ಇತರರ ಬಗ್ಗೆ ಕೋಪವನ್ನು ಇಟ್ಕೋಬೇಡಿ. ಸಾಧನೆಗಳ ಕಡೆ ಮಾತ್ರ ಗಮನ ಹರಿಸ್ಬೇಕು. ಮುಂದಿನ ಮಳೆ ಬಂದ ನಂತರ ನಾನು ಬ್ರಹ್ಮದೇವರ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನಮಗೆ ಕೆಲವಾರು ಹಣ್ಣುಗಳು ಮತ್ತು ಒಂದು ಹಾಲಿನ ಮಡಕೆಯನ್ನು ಅಜ್ಜ ಕೊಟ್ಟರು. ಈ ಅಜ್ಜ ಒಬ್ಬ ಪ್ರೀತಿಯ ವ್ಯಕ್ತಿ. ಅವರ ಕಠೋರ ಮುಖ ಅವರಲ್ಲಿರೋ ಸೌಮ್ಯತೆಯನ್ನು ಪ್ರತಿಬಿಂಬಿಸ್ತಿರ್ಲಿಲ್ಲ. ಆದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಹೊಳಪು ಅವರ ಸುತ್ತಲೂ ಒಂದು ಸೆಳವನ್ನು ಸೃಷ್ಟಿಸಿದಂಗೆ ಅನ್ನಿಸ್ತಿತ್ತು. ಅವರನ್ನು ಭೇಟಿಯಾಗೋದು ನನ್ನಲ್ಲಿ ಮತ್ತೆ ಜೀವನವನ್ನು ತುಂಬಿತ್ತು. ಈ ಅಜ್ಜ ನನ್ನ ಜೀವನದ ಬೆಳಕು ಮತ್ತು ನನಗೆ ಗುರುತಾಗಿದ್ದವರಾಗಿದ್ದರು. ನಾನು ಪೌಲಸ್ತ್ಯ ಕುಲದಿಂದ ಬಂದವನು. ನಾನು ಮತ್ತೆ ಕುಲದ ಬಗ್ಗೆ ಯೋಚನೆ ಮಾಡಿದ್ದರಿಂದ ನನ್ನನ್ನೇ ನೋಡ್ಕೊಂಡು ನಾನೇ ಮುಗುಳ್ನಕ್ಕೆ. ಈ ಗೀಳು ಬಹುಶಃ ಕೊನೆ ಆಗೋದೇ ಇಲ್ವೇನೋ ಅಂತ ನನಗನ್ನಿಸ್ತು. ಏನಾಯಿತು ದಶಗ್ರೀವ ಅಂತ ಅಜ್ಜ ನಾನು ನಕ್ಕಿದ್ದನ್ನು ನೋಡಿ ಕೇಳಿದ್ರು. ಆವಾಗ ನಾನು ಇಹಲೋಕದ ಪ್ರಜ್ಞೆಗೆ ಬಂದೆ. ಏನೂ ಇಲ್ಲ ಅಜ್ಜ ಅಂತ ಹೇಳ್ತಾ ಹೆಬ್ಬಾಗಿಲ ಕಡೆ ನಡೆದೆ. ಅಜ್ಜ ನನ್ನನ್ನು ನಿಲ್ಲಿಸೋಕ್ಕೆ ಹೇಳಿದ್ರು, ಮಗು, ವಿಶ್ರವನ ಜೀವ ಉಳಿಸಿದೀಯಾ? ನನ್ನ ಪರವಾಗಿ ಸುಮಾಲಿಗೆ ಧನ್ಯವಾದಗಳು. ಈ ಸಾಲವನ್ನು ಅವನಿಗೆ ತೀರಿಸ್ತೀನಿ ಅಂತಲೂ ಹೇಳು ಅಂತ ಹೇಳಿದ್ರು. ಆಯಿತು ಅಜ್ಜ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಬೀಳ್ಕೊಂಡ್ವಿ. ಹಿಂತಿರುಗೋ ಪ್ರಯಾಣದಲ್ಲಿ ಪ್ರಹಸ್ತ ಅವನ ಜೊತೆಗೆ ದೀರ್ಘ ಸಂಭಾಷಣೆಗಳು ನಡೆದವು. ಅವನ ಆಲೋಚನೆಗಳು ನಿರ್ಭೀತವಾಗಿದ್ವು. ಈ ಮೊದಲು ಅವನ ಮುಖ ಮೇಲೆ ಇದ್ದಂತಹ ಕ್ರೌರ್ಯ ಈಗ ಕಾಣ್ತಾ ಇರಲಿಲ್ಲ. ಅವನ ಶಕ್ತಿ ಮತ್ತು ಕಾಡಿನ ಜೀವಿಗಳು, ಪೊದೆಗಳು, ಮರಗಳ ಬಗ್ಗೆ ಅವನಿಗಿದ್ದಂತಹ ಜ್ಞಾನವನ್ನು ನೋಡಿದ ನಂತರ ಅವನ ಬಗ್ಗೆ ನನ್ನಲ್ಲಿ ಗೌರವ ಬೆಳೀತಾನೆ ಇತ್ತು. ಒರಟಾದ ಮುಖದ ಹಿಂದೆ ಅಸಹಾಯಕ ಯೋಧ ಆಗಿದ್ದ ಅವನು ಆಗಾಗ ಅವುಗಳ ಬಗ್ಗೆನೇ ಮಾತಾಡ್ತಾ ಇದ್ದ. ದೇವತೆಗಳ ಬಗ್ಗೆ ತನಗಿರೋ ತಿರಸ್ಕಾರವನ್ನು ಕೂಡ ಅವನು ವ್ಯಕ್ತಪಡಿಸ್ತಾ ಇದ್ದ. ಸೂರ್ಯಾಸ್ತದ ಸಮಯದಲ್ಲಿ ಪ್ರಹಸ್ತ ರಾತ್ರಿ ಉಳ್ಕೊಳ್ಳೋಕ್ಕೆ ಒಂದು ಸ್ಥಳವನ್ನು ಕಂಡುಕೊಂಡ. ಜಾಗವನ್ನು ತೆರವುಗೊಳಿಸಿದ ನಂತರ ಅದರ ಮೇಲೆ ಕೆಲವು ಎಲೆಗಳನ್ನು ವ್ಯವಸ್ಥೆ ಮಾಡಿಸ್ದ. ಸೈನಿಕರು ತಮ್ಮ ಕುದುರೆಗಳಿಗೆ ನೀರುಣಿಸೋಕ್ಕೆ ಹೋದರು. ಪ್ರಹಸ್ತ 2 ಮರದ ತುಂಡುಗಳನ್ನು ಬಳಸಿ ಒಣ ಹುಲ್ಲಿಂದ ಸಣ್ಣ ಬೆಂಕಿಯನ್ನು ಬೆಳಗಿಸ್ದ. ಸ್ವಲ್ಪ ಗಾಳಿ ಬೀಸಿದಾಗ ಬೆಂಕಿ ಜ್ವಾಲಿಯಾಗಿ ಏರ್ತು. ಕುಂಭಕರ್ಣ ಒಣಗಿದ್ದ ಎಲೆ, ಕೊಂಬೆ, ಮುರಿದ ಕೊಂಬೆಗಳನ್ನು ಅದರಲ್ಲಿ ಹಾಕಿ ಕೆಂಡವನ್ನು ಮಾಡ್ದ.
ಪ್ರಹಸ್ತ ಕೇಳ್ದ, ಕುಂಭಕರ್ಣ, ನೀನು ಯಜ್ಞಗಳನ್ನು ಅಧ್ಯಯನ ಮಾಡಿದೀಯಾ ಅಂತ. ಹೌದು, ಸ್ವಲ್ಪ ಮಾತ್ರ ಅಂತ ಕುಂಭ ಹೇಳ್ದ. ಆಗ ಪ್ರಹಸ್ತ ಕೇಳ್ದ, ಹಾಗಾದರೆ ಹೇಳು, ಬೆಂಕಿ ಮತ್ತು ಶುದ್ಧ ಬೆಂಕಿ ನಡುವೆ ಏನು ವ್ಯತ್ಯಾಸ ಅಂತ. ಕುಂಭನಿಗೆ ಏನು ಉತ್ತರ ಹೇಳಬೇಕು ತೋಚದೆ ನನ್ನ ಕಡೆ ನೋಡ್ದ. ನಾನು ಏನೂ ಮಾತಾಡಲಿಲ್ಲ. ಪ್ರಹಸ್ತ ನಮ್ಮಿಬ್ರನ್ನೂ ನೋಡಿ ಮುಗುಳ್ನಗ್ತಾ ಹೇಳ್ದ, ಕುಂಭಕರ್ಣ, ಅದು ಹಾಗಿರಲಿ, ಈ ಶುದ್ಧ ಬೆಂಕಿ ಕೆಂಡದ ಕುಲುಮೆಯನ್ನು ಶುದ್ಧೀಕರಿಸಿದೆ. ಅದರ ಮೇಲೆ ಹುರಿಲಿಕ್ಕೆ ಈಗ ಕೆಲವು ಶುದ್ಧ ಮತ್ತು ಸದ್ಗುಣಶೀಲವಾದ ಮಾಂಸವನ್ನು ಹುಡುಕೋಣ, ನನ್ನ ಜೊತೆಗೆ ಬಾ ಅಂತ ತಮಾಷೆ ಮಾಡ್ದ. ಅವನ ಮಾತಿಗೆ ನನಗೆ ನಗು ಬಂತು. ಅವರಿಬ್ಬರು ಬೇಟೆಗೆ ಅಂತ ಹೋದರು. ನಾನು ವಿಭೀಷಣ ಹತ್ತಿರ ಇದ್ದಂತಹ ಹೊಳೆಗೆ ಹೋಗಿ ನಮ್ಮ ಚರ್ಮದ ನೀರಿನ ಚೀಲದಲ್ಲಿ ನೀರು ತಗೊಂಡು ಬಂದ್ವಿ. ಸೈನಿಕರು ಅಷ್ಟೊತ್ತಿಗೆ ಹಿಂತಿರುಗಿದ್ರು. ಬೇಗದಲ್ಲೇ ಕುಂಭ ಮತ್ತು ಪ್ರಹಸ್ತ ಕೂಡ ಬಂದರು. ನಾವು ಅವ್ರ ಕೈಯಲ್ಲಿ ಯಾವುದೇ ಬೇಟೆಯನ್ನು ನೋಡಿರಲಿಲ್ಲ. ಅಂದರೆ ಇವತ್ತು ರಾತ್ರಿ ನಾವು ಹಸುವಿಂದ ಬಳಲಬೇಕಾಗತ್ತೇನೋ ಅಂತ ಅಂದ್ಕೊಂಡ್ವಿ. ಆದರೆ ಅಷ್ಟರಲ್ಲಿ ಪ್ರಹಸ್ತ ತನ್ನ ಸೊಂಟಕ್ಕೆ ಅಂತ ಕಟ್ಕೊಂಡಿದ್ದ ಪಕ್ಷಿಗಳನ್ನು ತೆಗೆದ. ಆ ಸತ್ತಿದ್ದ ಪಕ್ಷಿಗಳನ್ನು ನೋಡ್ತಾ ವಿಭೀಷಣ ಒಂದು ರೀತಿಯ ಕಿರಿಕಿರಿ ಧ್ವನಿಯಲ್ಲಿ ಹೇಳ್ದ, ಅಯ್ಯೋ, ನಾವು ಪಕ್ಷಿಗಳನ್ನು ತಿನ್ನೋದಾ ಅಂತ. ಆಗ ಪ್ರಹಸ್ತ ಹೇಳ್ದ, ಹೌದು, ಈ ಪಕ್ಷಿಗಳು ತುಂಬ ರುಚಿಕರವಾಗಿರುತ್ತೆ ಅಂತ ಹೇಳ್ತಾನೆ ಆ ಪಕ್ಷಿಗಳನ್ನು ಅಲ್ಲಿದ್ದ ಬೆಂಕಿಗೆ ಹಾಕ್ದ. ಅವುಗಳನ್ನು ಚೆನ್ನಾಗಿ ಹುರಿದ ನಂತರ ಸೈನಿಕರು ತಮ್ಮ ಬಾಣಗಳನ್ನು ಬಳಸಿ ಬೆಂಕಿಯಿಂದ ಆ ಪಕ್ಷಿಗಳನ್ನು ಹೊರಗಡೆ ತೆಗೆದ್ರು. ಸತ್ತ ಮತ್ತು ಹುರಿದ ಪಕ್ಷಿಗಳ ರೆಕ್ಕೆಗಳನ್ನು ಕತ್ತರಿಸೋಕ್ಕೆ ನನಗೆ ಒಂಥರ ಆತಂಕ ಆಗ್ತಿತ್ತು. ಅವುಗಳ ಸಿಹಿಯಾದ ಚಿಲಿಪಿಲಿಗಳು, ಅವು ಹಾರುವಾಗ ಅವುಗಳ ಸೌಂದರ್ಯ, ಇವೆಲ್ಲವನ್ನು ನೋಡಿದ್ದ ನನಗೆ ಯಾರೋ ನನ್ನ ಮೃದುವಾದ ನರವನ್ನು ಕತ್ತರಿಸಿದಾಗ ಆಯಿತು. ಆದರೆ ನನಗೆ ಈಗ ತುಂಬ ಹಸಿವಾಗ್ತಿತ್ತು. ಯಾರೋ ನನಗೆ ರೆಕ್ಕೆ, ತಲೆ ಮತ್ತು ಪಕ್ಷಿಗಳು ಇತರರ ಕತ್ತರಿಸಿದ ಭಾಗಗಳನ್ನು ಕೊಟ್ಟರು. ಚೆನ್ನಾಗಿ ಹುರಿದ ಹಕ್ಕಿಯ ತುಂಡನ್ನು ನನ್ನ ಬಾಯಲ್ಲಿ ಇಟ್ಕೊಂಡೆ. ಹಾರುವಾಗ ಕಾಣೋ ಅವುಗಳ ಸೌಂದರ್ಯಕ್ಕಿಂತ ಅವುಗಳ ಮಾಂಸನೇ ಹೆಚ್ಚು ರುಚಿಕರವಾಗಿದೆಯಲ್ಲ ಅನ್ನಿಸ್ತು. ಅಂದರೆ ಹಸಿವು ಅನ್ನೋದು ಎಲ್ಲ ಅನುಭೂತಿಯನ್ನು ಕೊಲ್ಲುತ್ತೆ ಅಂತಾರಲ್ವ, ಅದು ನಿಜ ಅಂತ ನನಗನ್ನಿಸ್ತು. ಮರುದಿನ ನಾವು ಯಮುನಾ ತೀರವನ್ನು ತಲುಪಿದ್ವು. ನಮ್ಮನ್ನು ನೋಡಿ ಅಮ್ಮನಿಗೆ ಸಮಾಧಾನ ಆಯಿತು. ಅವಳು ನಮ್ಮನ್ನು ಹತ್ತಿರಕ್ಕೆ ಕರೆದ್ಲು. ದಶಗ್ರೀವ, ಪೌಲಸ್ತ್ಯ ಏನು ಹೇಳ್ದ ಅಂತ ಕೇಳಿದ್ಲು. ಅಮ್ಮ, ಬ್ರಹ್ಮದೇವ ಅವರ ಅಡಿಯಲ್ಲಿ ನಮ್ಮ ಮುಂದಿನ ಬೋಧನೆಗೆ ವ್ಯವಸ್ಥೆ ಮಾಡೋದಾಗಿ ಅವರು ಹೇಳಿದ್ರು. ಅದಕ್ಕೂ ಮೊದಲು ನಿಮ್ಮನ್ನು ಒಮ್ಮೆ ನೋಡೋ ಹಾಗೆ ಅವರು ನಮಗೆ ಹೇಳಿದ್ರು ಅಂತ ಹೇಳಿಬಿಟ್ಟು ವಿಭೀಷಣ ಹೇಳ್ದ. ಅವಳ ಮುಖಭಾವ ತಕ್ಷಣ ಬದಲಾದವು. ಏನು, ಅಲ್ಲಿಗೆ ಹೋಗಿ ನೀವು ತರಬೇತಿ ಪಡಿಬೇಕಾ? ಬೇಡ, ನಮಗೆ ಆ ಆರ್ಯ ಜ್ಞಾನದ ಅಗತ್ಯ ಇಲ್ಲವೇ ಇಲ್ಲ. ಈಗ ನೀವು ಅಸುರ ಗುರುಗಳಿಂದ ತರಬೇತಿಯನ್ನು ಪಡಿಬೇಕು. ನಮಗೆ ಬೇರೆ ಯಾರೂ ಬೇಕಾಗಿಲ್ಲ. ಯಜ್ಞ ಮತ್ತು ವೇದಗಳಿಗಿಂತ ಹೆಚ್ಚಾಗಿ ನೀವು ಈಗ ಆಯುಧಗಳನ್ನು ಬಳಸೋದನ್ನು ಕಲಿಬೇಕು. ನೀವು ಅಸುರ ಯೋಧರಾಗಬೇಕು. ಸಾಕಷ್ಟು ಮಂತ್ರಗಳನ್ನು ಪಠಿಸಿದಾಗಿದೆ ಅಲ್ವಾ. ಈಗ ನೀವು ಆ ನಿಷ್ಪ್ರಯೋಜಕ ಜ್ಞಾನದಲ್ಲಿ ನಿಮ್ಮ ಯೌವನವನ್ನು ವ್ಯರ್ಥ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಶಕ್ತಿ ಮತ್ತು ಯುದ್ಧ ಕಲೆಯನ್ನು ಗಳಿಸುವಂತಹ ಸಮಯ ಇದು. ನೀವಲ್ಲಿ ಹೋಗ್ಕೂಡ್ದು ಅಂತ ಅಮ್ಮ ಕಠಿಣ ಧ್ವನಿಯಲ್ಲಿ ಹೇಳಿದ್ಲು. ಅವಳು ಅಷ್ಟು ಹೇಳಿದಾಗ ಅಮ್ಮ ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ನನಗೆ ಯೋಚನೆ ಬಂತು. ಸರಿ ಅಮ್ಮ ಅಂತ ಹೇಳಿ ನಾನು ಅವಳು ಮುಂದೆ ಮಾತಾಡೋದನ್ನು ನಿಲ್ಲಿಸಿದೆ. ಅಂದರೆ ಒಂದ್ಸತಿ ಹ್ಞೂ ಅಂದ್ಬಿಟ್ರೆ ಅಮ್ಮ ಸುಮ್ಮನಾಗ್ತಾಳೆ ಅಂತಲೂ ನನಗನ್ನಿಸ್ತಿತ್ತು. ಅಮ್ಮ ಸುಮ್ಮನಾದ್ಲು, ನಾನು ಮೌನವಾಗಿದ್ದೆ. ಅಜ್ಜನು ನಮ್ಮ ಮಾತನ್ನು ಕೇಳಿದ್ರು. ಪ್ರಹಸ್ತ ಏನನ್ನಾದರೂ ತಿಂದು ಆನಂತರ ದೋಣಿಗಳನ್ನು ನಿರ್ಮಿಸೋಕ್ಕೆ ಸಹಾಯ ಮಾಡಿ ಅಂತ ನಮ್ಮ ಕಡೆ ಹೇಳ್ದ. ಭಾಗಶಃ ನಿರ್ಮಿಸಲಾಗಿದ್ದಂತಹ ದೋಣಿಗಳನ್ನು ನಾವು ಅಲ್ಲಿ ಹೋಗಿ ಅವನ ಜೊತೆ ಸೇರಿ ನಿರ್ಮಿಸಬೇಕಾಗಿತ್ತು. ಸ್ವಲ್ಪ ತಿಂದುಬಿಟ್ಟು ನಾವು ದೋಣಿಗಳನ್ನು ನಿರ್ಮಿಸೋಕ್ಕೆ ನಿರತರಾದ್ವಿ. ಒಟ್ಟಾಗಿ ಬಿದಿರಿಂದ ಕೆಲವು ತೆಪ್ಪಗಳನ್ನು ತಯಾರಿಸಿದ್ವಿ. ಸುಲಭವಾಗಿ ದೋಣಿ ನಿರ್ಮಾಣವನ್ನು ಕೈ ಎತ್ಕೊಂಡಾಗ ನಾನು ಸಂಪೂರ್ಣ ವ್ಯರ್ಥ ಜೀವಿ ಅಲ್ಲ ಅಂತ ಯೋಚನೆ ಮಾಡ್ತಾ ನನಗೆ ಸಂತೋಷ ಆಯಿತು. ಏನಾದರೂ ಹೊಸದನ್ನು ಸೃಷ್ಟಿ ಮಾಡಿದಾಗ ಎಷ್ಟು ಸಂತೋಷ ಆಗತ್ತಲ್ವಾ ಅಂತ ನಾನೀಗ ಅದನ್ನು ಅರಿತುಕೊಂಡೆ. ಎಲ್ಲರೂ ಊಟಗಳು ಮುಗಿಸಿದ್ವಿ. ತಮ್ಮ ತಮ್ಮ ವಸ್ತುಗಳನ್ನು ಸಂಗ್ರಹಿಸ್ಕೊಂಡ್ವಿ. ಅಜ್ಜ ನೀರಿನ ಮಟ್ಟವನ್ನು ಪರಿಶೀಲಿಸಿದ್ರು. ದೋಣಿಗಳನ್ನು ಈಗ ನೀರಿಗೆ ತಳ್ಳಿ ಅಂತ ಆದೇಶ ಕೊಟ್ಟರು. ಹೆಸರುಗತ್ತೆಗಳು ಮತ್ತು ಕುದುರೆಗಳು ಸೇರಿದ ಹಾಗೆ ಎಲ್ಲವನ್ನೂ ದೋಣಿಗಳಲ್ಲಿ ತುಂಬಿದ್ರು. ನಾನು ದೋಣಿಲಿ ಕೂತಿದ್ದಿದೆ ಮೊದಲು. ಮಕ್ಕಳಾದ ನಾವೆಲ್ಲರೂ ಒಟ್ಟಿಗೆ ಕೂತಿದ್ವಿ.
ಯಮುನಾವನ್ನು ದೇವತೆ ಅಂತ ಯಾಕೆ ಕರೀತಾರೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಯಾಕೆಂದರೆ ನಾವು ಆ ಯಮುನಾ ನದಿಯ ವಿಶಾಲತೆಯನ್ನು ಈಗ ನೋಡ್ತಾ ಇದ್ವಿ. ಮಹಾದೇವರು ನಮ್ಮನ್ನು ಯಾವುದೇ ಅಪಘಾತಗಳಾಗದೇ ಇರೋ ಹಾಗೆ ರಕ್ಷಣೆ ಮಾಡಿದ್ರು. ಒಮ್ಮೆ ನಾವು ಯಮುನಾ ನದಿಯನ್ನು ದಾಟಿದ ನಂತರ ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ನಮ್ಮ ಭವಿಷ್ಯ ನಮಗಾಗಿ ಏನನ್ನು ಹೊಂದಿದೆ, ಇದು ಯಾವುದು ನಮಗೆ ಗೊತ್ತಿರಲಿಲ್ಲ. ಪ್ರತಿ ಕ್ಷಣವೂ ಕೂಡ ಬಂದ ಹಾಗೆ ಬದುಕೋದು ಅಂತ ನಾವು ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ನಾವೇನೆ ಅಜ್ಜ, ಪ್ರಹಸ್ತ ಇತರ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅವರು ಯುದ್ಧದಲ್ಲಿ ಹೇಗೆ ಸೋತರು, ನಮ್ಮ ಅಮ್ಮನನ್ನು ಬಿಟ್ಟು ಅವ್ರು ಯಾಕೆ ಓಡಿ ಹೋಗ್ಬೇಕಾಗಿ ಬಂತು, ಅವರು ನಮ್ಮನ್ನು ಹೇಗೆ ಕಂಡುಹಿಡಿದ್ರು ಇತ್ಯಾದಿ ಎಲ್ಲವನ್ನೂ ಅಜ್ಜ ನಮಗೆ ಹೇಳ್ತಾ ಹೋದರು. ನನಗೂ ಇವೆಲ್ಲ ಕೇಳಬೇಕು ಅನ್ನೋ ಒಂದು ಆಸೆ ಇತ್ತು. ಎಲ್ಲದಕ್ಕೂ ಉತ್ತರ ಸಿಕ್ತು. ಪ್ರತಿದಿನ ನಾವು ನದಿಗಳು, ತೊರೆಗಳು, ಪರ್ವತಗಳು, ಬೆಟ್ಟಗಳು, ವಿಶಾಲ ಬಯಲು ಪ್ರದೇಶಗಳನ್ನು ದಾಟ್ತಾ ಇದ್ವಿ. ನಮ್ಮ ಪ್ರಯಾಣದ ಸಮಯದಲ್ಲಿ ನಾವು ಅನೇಕ ಸಲ ಅಡಗಿಕೊಂಡಿರ್ಬೇಕಾಗಿ ಬಂತು. ಕೆಲವು ದಿನಗಳ ನಂತರ ಅಜ್ಜ ರಾತ್ರಿ ಹೊತ್ತಲ್ಲೂ ಪ್ರಯಾಣ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಅಜ್ಜ, ರಾತ್ರಿ ಯಾಕೆ ಪ್ರಯಾಣ ಮಾಡಬೇಕು ಅಂತ ನಾನು ಅವರನ್ನು ಕೇಳಿದೆ. ನೋಡು, ನಾವು ಈಗ ದಾಟಬೇಕಾಗಿರೋ ರಾಜ್ಯ ಆರ್ಯರಾಜನದು. ಯಾವುದೇ ಕ್ಷಣದಲ್ಲಿ ನಮ್ಮ ಮೇಲೆ ಅವರು ದಾಳಿ ಮಾಡಬಹುದು. ಕಾಡು ಪ್ರಾಣಿಗಳಿಂದ ರಕ್ಷಿಸೋಕ್ಕೆ ನಾವು ಹಗಲಲ್ಲಿ ಪ್ರಯಾಣಿಸೋ ಹಾಗೇನೆ ಆರ್ಯರಿಂದ ರಕ್ಷಣೆ ಪಡ್ಕೊಳ್ಳೋಕೆ ನಾವು ರಾತ್ರಿಯಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ಜೀವನದ ಈ ಕೌಶಲ್ಯಗಳನ್ನು ನೀವು ಬೇಗದಲ್ಲೇ ಕಲಿಬೇಕಾಗತ್ತೆ ಅಂತ ಕೂಡ ಹೇಳಿದ್ರು. ಮರುದಿನ ಮಧ್ಯಾಹ್ನ ನಾವೇ ಕೆಂಡವನ್ನು ಬೆಳಗಿಸಿದ್ವಿ. ಅಮ್ಮ ಮತ್ತು ಚಿಕ್ಕಮ್ಮಂದರು ಸಣ್ಣ ಮಣ್ಣಿನ ಕುಲುಮೆಯಲ್ಲಿ ಅಕ್ಕಿಯನ್ನು ಬೇಯಿಸೋಕ್ಕೆ ಇಟ್ಟಿದ್ರು. ಸೈನಿಕರು ಎತ್ತಿನ ಮಾಂಸವನ್ನು ಬೇಯಿಸೋಕ್ಕೆ ಪ್ರಾರಂಭ ಮಾಡಿದರು. ಎತ್ತಿನ ಶಿರಚ್ಛೇದನದ ಭಯಾನಕತೆಯನ್ನು ನಾನು ಚಿತ್ರಹಿಂಸೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಾನು ಅದಕ್ಕೆ ಒಗ್ಗಿ ಹೋಗಿದ್ದೆ. ಸುವಾಸನೆಯ ಮಾಂಸದ ರುಚಿ ರಕ್ತದಲ್ಲಿ ಒದ್ದೆಯಾದ ಸಾಯ್ತಿರೋ ಪ್ರಾಣಿಯ ಕೊನೆ ಹೋರಾಟವನ್ನು ಯಾರಾದರೂ ಮರೆಯೋ ಹಾಗೆ ಮಾಡುತ್ತಲ್ವಾ ಅಂತ ನನಗನ್ನಿಸ್ತು. ನಾವು ಬದುಕಬೇಕು ಅಂದರೆ ಯಾರಾದರೂ ಸಾಯಲೇಬೇಕು ಅಂತ ಪ್ರಯಾಣದ ಮೊದಲನೇ ದಿನವೇ ಪ್ರಹಸ್ತ ಹೇಳಿದ್ದು ನನಗೆ ನೆನಪಾಯಿತು. ಊಟದ ನಂತರ ನಾವೆಲ್ಲರೂ ಮರದ ಹತ್ರ ಕೂತಿದ್ವಿ. ಧೂಮ್ರಾಕ್ಷ, ಅಕಂಪನ ಮುಂತಾದ ಸೈನಿಕರು ಹಾಡುಗಳನ್ನು ಹಾಡಿದ್ರು, ನೃತ್ಯಗಳನ್ನು ಮಾಡಿದ್ರು. ಆ ದಿನ ಅವರು ಬಹಳ ಸಂತೋಷದಿಂದ, ಶಕ್ತಿಯಿಂದ ತುಂಬಿಕೊಂಡವ್ರಂಗೆ ಕಾಣಿಸ್ತಿದ್ರು. ಆದರೆ ಪ್ರಹಸ್ತ ಮಾತ್ರ ಮೌನವಾಗಿದ್ದ. ಅವನು ನಗೋದನ್ನು, ಹಾಡೋದನ್ನು, ನೃತ್ಯ ಮಾಡೋದನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ಕುಂಭ ಅವನನ್ನೇ ಕೇಳಿಬಿಟ್ಟ, ಮಾವ, ನೀನು ಯಾಕೆ ಯಾವಾಗಲೂ ಏಕಾಂಗಿಯಾಗಿರ್ತೀಯ? ನೃತ್ಯ ಮಾಡೋದು ಮತ್ತು ಹಾಡೋದು ನಿನಗೆ ಇಷ್ಟ ಇಲ್ವಾ ಅಂತ ಕೇಳ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.